ನಾವೇನಾದರೂ ಲೈಫಲ್ಲಿ ಒಮ್ಮೆ ಈಶ್ವರನ ಪಾತ್ರ ಏನಾದರೂ ಮಾಡಿದ್ವಿ ಅಂತ ಅಂದರೆ ಈಶ್ವರ ನಮ್ಮನ್ನು ಯಾವತ್ತೂ ಬಿಡೋದೇ ಇಲ್ವಂತೆ. ಇದು ಒಬ್ಬರು ಇಬ್ಬರು ವಿಷಯದಲ್ಲಿ ನಿಜ ಆಗಿಲ್ಲ, ಸುಮಾರು ಕಲಾವಿದರ ವಿಷಯದಲ್ಲಿ ಇದು ನಿಜವಾಗಿರುವಂಥದ್ದು. ಸೊ ಅರ್ಜುನ್ ರಮೇಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರಿಗೆ ಬರ್ತಿರೋದೇ ಈಶ್ವರನ ಪಾತ್ರಗಳ, ಇಲ್ಲದ್ರೆ ಅವರು ಆಯ್ಕೆ ಮಾಡ್ಕೊಳ್ತಿರೋದೇ ಈಶ್ವರನ ಪಾತ್ರಗಳ ಗೊತ್ತಿಲ್ಲ. ಈಗ ನಮ್ಮ ಮುಂದೆ ಕೂಡ ಈಶ್ವರನಾಗಿ ಅವರು ಕೂತಿರೋವಂಥದ್ದು. ಶ್ರೀದೇವಿ ಮಹಾತ್ಮೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರ ಆಗ್ತಿದೆ ಈಗ. ಸೊ ಆ ಒಂದು ಸೀರಿಯಲ್ನಲ್ಲಿ ಈಗ ಅವರು ಈಶ್ವರನಾಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಬಿಗ್ ಬಾಸಿಂದ ಬಂದಮೇಲೆ ಅವ್ರ ಲೈಫ್ ಹೇಗಿದೆ, ಈಗ ಸಾಕಷ್ಟು ವಿಷಯಗಳಿದೆ, ಅದ್ರ ಬಗ್ಗೆ ಎಲ್ಲ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮನ್ನು ಯಾವಾಗ ನೋಡಿದ್ರೂ ನಾವು ಈಶ್ವರನ ಪಾತ್ರದಲ್ಲೇ ನೋಡುವಂಥದ್ದು. ಏನಿದು ಈ ನಂಟು ನಿಮಗೂ ಮತ್ತು ಈಶ್ವರನಿಗೂ ಶಿವಂಗೂ ಇರೋದು? ಒಂದೊಂದು ಸಲ ನನಗೆ ಅದ್ರ ಬಗ್ಗೆ ಆಶ್ಚರ್ಯ ಇದೆ ಮೇಡಮ್. ಯಾಕಂದರೆ ನೀವು ಹೇಳ್ದಂಗೆ ಯೂಶ್ವಲಿ ಶಿವನ ಪಾತ್ರ ಇದುವರೆಗೂ ನಾನು ಮಾಡಿರೋ 3 ಪ್ರಾಜೆಕ್ಟ್ಗಳಲ್ಲೂ ಕೂಡ ಯಾವತ್ತೂ ಆ ಪ್ರಾಜೆಕ್ಟ್ನ ನಾನು ಹೋಗಿ ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡವನಲ್ಲ. ಆ ಪ್ರಾಜೆಕ್ಟ್ ಅಂತ ಬಂದಾಗಲೇ ನನ್ನ ಹೆಸರು ಒಂದು ಚರ್ಚೆ ಆಗ್ತಿತ್ತು. ಸೊ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ, ಒಂದು ಒಳ್ಳೆಯ ಗರ್ವ ಇದೆ. ಶಿವನ ಪಾತ್ರ ನನ್ನನ್ನು ಇದು 3ನೇ ಬಾರಿ ನನಗೆ ನಾನು ಆ ಪಾತ್ರ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ತುಂಬಾ ಖುಷಿ ಇದೆ. ಈಗ ನೀವು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೀರ. ಥೇಟ್ ಆ್ಯಸ್ ಈಶ್ವರನ್ನೇ ನೋಡ್ತಾ ಇದ್ದೀವೇನೋ ನಾವು ಅನ್ನೋ ಥರ ಇರುತ್ತೆ. ಸೊ ಏನೋ ಒಂದು ಕನೆಕ್ಷನ್ ಇದ್ದರೆ ಮಾತ್ರನೇ ಈ ರೀತಿ ನಿಮಗೆ ಪಾತ್ರಗಳು, ಅದೇ ರೀತಿಯ ಪಾತ್ರಗಳು ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಸೊ ಏನಾದರೂ ಆ ಥರದ್ದು ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಇದ್ರೂ ಇರಬಹುದು ಮೇಡಮ್. ನಾನು ಆಫ್ಟರ್ ಡೂಯಿಂಗ್ ಶನಿ ಮತ್ತು ಮಹಾಕಾಳಿ ಮಾಡಿದ ನಂತರ ಒಬ್ಬ ದೊಡ್ಡ ಶಿವನ ಭಕ್ತ ಅಂದರೆ ತಪ್ಪಾಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ನಾನು ಶಿವನ ಪೂಜೆ ಮಾಡಿ, ಶಿವನ ಆರಾಧನೆ ಮಾಡಿ ನನ್ನ ಕೆಲಸಗಳು ಪ್ರಾರಂಭ ಮಾಡೋದು. ಇನ್ಫ್ಯಾಕ್ಟ್ ನನ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದಕ್ಕೆ ಕಾರಣ ಕೂಡ ಆ ಪಾತ್ರನೇ. ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ, ಒಂದೊಂದು ಸಂದರ್ಭ ಅನಿಸುತ್ತೆ, ನಾನಂತ ಯಾರೂ ಶಿವನ ನೋಡ್ರಲ್ಲ, ಆದರೆ ನನ್ನ ಕಲ್ಪನೆಯ ಶಿವ ಹೀಗೆ ಇರಬಹುದಾ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡೆ ಆದಷ್ಟು ಆ ಪಾತ್ರಕ್ಕೆ ಜಸ್ಟಿಫಿಕೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಹೋಪ್ಫುಲಿ ಆಡಿಯನ್ಸ್ಗೆ ಅದು ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಶಿವ ಅಂದರೆ ಏನು, ಒಂದು ಗಾಂಭೀರ್ಯತೆ, ಒಂದು ತೀವ್ರತೆ, ಅಂದರೆ ನೋಟದ ತೀವ್ರತೆ ಆಗಿರ್ಬೋದು, ಮತ್ತು ಮಾತನಾಡೋ ವಾಯ್ಸ್ ಇರ್ಬೋದು, ಎಲ್ಲದರಲ್ಲೂ ಒಂದು ಗತ್ತಿರುತ್ತೆ. ಸೊ ಅದೇ ರೀತಿ ನಿಮಗೂ ಇರೋವಂಥದ್ದು, ಥೇಟ್ ಆ್ಯಸ್ ಇಟ್ ಈಸ್, ಎಲ್ಲ ಆ ಕ್ವಾಲಿಟೀಸ್ ಇರೋವಂಥದ್ದು ನಿಮಗೂ ಕೂಡ. ನನಗೆ ನನ್ನ ಮನೇಲಿ ಒಂದಂತೂ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಯಾವಾಗಲೂ ಒಂದು ಗತ್ತು ಗರ್ವ ಇಟ್ಕೋ, ಆದರೆ ಅದು ಒಳ್ಳೆ ಗತ್ತು ಮತ್ತು ಒಳ್ಳೆ ಗರ್ವ ಆಗಿರಲಿ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಬಹುಶಃ ಆ ಒಂದು ಸಂಸ್ಕೃತಿನ ಎಲ್ಲೋ ಈ ಪಾತ್ರಕ್ಕೆ ನನಗೆ ಅದು ಒಂದು ಹೆಲ್ಪ್ ಆಗ್ತಿದೆಯೇನೋ, ನಾನೇನಾದರೂ ಆ ಪ್ರೆಸೆಂಟ್ ಮಾಡಬೇಕಾದ್ರೆ ಅದು ಆ ರೀತಿ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಿದೆಯೇನೋ ಅಂತ ನನಗೂ ಒಂದೊಂದು ಸಂದರ್ಭದಲ್ಲಿ ಅನಿಸುತ್ತೆ ಮೇಡಮ್. ಧಾರಾವಾಹಿಗಳ ಪ್ರೋಮೋಗಳನ್ನ ನೋಡಿದಾಗ ತುಂಬ ರಿಚ್ ಆಗಿ, ಮತ್ತು ಒಂದು ರೀತಿ ಬಾಲಿವುಡ್ಡಲ್ಲಿ ಮಾಡ್ತಿರೋ ರೀತಿ ಸೀರಿಯಲಲ್ಲಿ ಎಷ್ಟು ರಿಚ್ ಆಗಿರುತ್ತೆ, ಗ್ರಾಫಿಕ್ಸ್ ಎಲ್ಲ ತುಂಬ ನೀಟಾಗಿ ಇರುತ್ತೆ. ಸೊ ಅದೇ ರೀತಿ ಮೂಡ್ ಬರ್ತಿದೆ ಅಂತ ಅನಿಸುತ್ತೆ ಶ್ರೀದೇವಿ ಮಹಾತ್ಮೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು. ಆ್ಯಕ್ಚುಲಿ ನನಗೆ ಫಸ್ಟ್ ಡೇ ಈ ಸಂಡೇ ಟೆಲಿಕಾಸ್ಟ್ ಆದಂಥ ಏನು 2.5 hours ಸಿನಿಮಾ ಏನಿತ್ತು, ಅದು ಈಗಲೂ ಕೂಡ ಡಿಸ್ನಿ ಹಾಟ್ಸ್ಟಾರಲ್ಲಿದೆ ಅದು. ಸೊ ಅದನ್ನು ಫಸ್ಟ್ ಡೇ ನೋಡಿದಂಥವ್ರು ನನಗೆ ಯಾರ್ಯಾರು ಕಾಲ್ ಮಾಡಿದ್ರು ಪ್ರತಿಯೊಬ್ಬರು ಹೇಳ್ತಿದ್ದಿದ್ದು ಇದು ಬಾಂಬೆಲಿ ಶೂಟ್ ಮಾಡ್ತಿದ್ದಾರಾ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ರು. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಕನ್ನಡದ ನಿರ್ಮಾಪಕರು, ಕನ್ನಡದ ನಿರ್ದೇಶಕರು ಆ್ಯಂಡ್ ಟೆಕ್ನಿಷಿಯನ್ಸ್ ಕನ್ನಡದವರು, ಮೇಕಪ್ ಮ್ಯಾನ್ ಮುಂಬೈ ವ್ಯಕ್ತಿ, ಸೆಟ್ಟು ಹುಡುಗರು ಸಮೇತ ಇಲ್ಲಿ ಈ ಧಾರಾವಾಹಿಯಲ್ಲಿ ಅವರ ಶ್ರಮ ಎಕ್ಸ್ಟ್ರಾಡಿನರಿ ಆಗಿದೆ ಮೇಡಮ್. ಸೆಟ್ ವರ್ಕ್ ಆಗಿರ್ಬೋದು, ಇದಕ್ಕೋಸ್ಕರ ಇಷ್ಟು ದೊಡ್ಡ ಸೆಟ್ ಹಾಕಿದ್ದಾರೆ. ಮುಂದೊಂದು ದಿನ ನನಗನ್ಸುತ್ತೆ ಈ ಸ್ಟುಡಿಯೋ ಒಂಥರ ಇದು ಇಟ್ ವಿಲ್ ಬಿ ಎ ಗ್ಯಾಲರಿ, ಒಂದು ಟೂರಿಸಮ್ ಪ್ಲೇಸ್ ಆದರೂ ತಪ್ಪಾಗಲ್ಲ. ಯಾಕಂದರೆ 3 ಪೌರಾಣಿಕ ಧಾರಾವಾಹಿಗಳು ನಡೀತಿರೋವಂಥ ಒಂದು ಸ್ಟುಡಿಯೋ ಇದು. ಸೊ ನಂಗೆ ಅದ್ರ ಬಗ್ಗೆ ಪ್ರೊಡ್ಯೂಸರ್ಸ್ ಬಗ್ಗೆ ಆಗಲಿ, ಡೈರೆಕ್ಟ್ರು ತ್ರಿಶೂಲ್ ಅವ್ರ ಬಗ್ಗೆ ಆಗಲಿ ಎಕ್ಸ್ಟ್ರಾಡಿನರಿಯಾಗಿ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ಟೋರಿ ಲೈನ್ ಇನ್ಫ್ಯಾಕ್ಟ್ ಶ್ರೀನಿಧಿ ಅವರು ಕತೆ ಬರೀತಿದ್ದಾರೆ. ಹಿಂದೆ ಮಾಡಿದಂಥ ಶನಿ ಮಹಾಕಾಳಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಇದರಲ್ಲಿ ಡೀಟೇಲಾಗಿ ಶಿವನ ಜಾಗದಲ್ಲಿ, ಶಿವ ಪಾರ್ವತಿ ಇದ್ದ ಜಾಗದಲ್ಲಿ ಏನೇನು ಇರುತ್ತೆ, ಏನೇನು ಆಗುತ್ತೆ ಅನ್ನೋದನ್ನು ತುಂಬ ಇನ್ ಡೀಟೇಲಾಗಿ ತೋರಿಸ್ತಿದ್ದಾರೆ. ಸೊ ಅದೊಂದು ಖುಷಿ ಇದೆ. ಸ್ಟೋರಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಚಾನಲ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ಟಿಮೇಟ್ಲಿ, ಅದು ಒಂದು ತುಂಬ ಹೆಮ್ಮೆ ಇದೆ. ನೀವು
ಈ ಮೇಕಪ್ ಹಾಕ್ತಿದ್ದಾಗೆ ಶಿವಂದು ನಿಮಗೆ ಏನಾದರೂ ವೈಬ್ ಆ ರೀತಿ ಏನಾದರೂ ಆಗುತ್ತಾ, ಗುಡ್ ವೈಬ್ಸ್? 100% ಆಗುತ್ತೆ ಮೇಡಮ್. ಇದು ಯಾರು ಹೆಂಗೆ ರಿಸೀವ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತೀನಿ. ಇವತ್ತು ನೀವು ಒಂದು ಗಾರೆ ಕೆಲಸ ಮಾಡಬೇಕಾದ್ರೆ ಕೂಡ ತಲೆ ಮೇಲೆ ಆ ಬಾಣಲಿ ಇಟ್ಕೊಂಡಾಗ ನಾವು ಅಂತೀವಿ ಎಷ್ಟು ಕಷ್ಟಪಡ್ತಾನೋ ಒಬ್ಬ ಗಾರೆ ಕೆಲಸ ಮಾಡೋನು ಅಂತ. ನಾವು ಎಷ್ಟು ಹೆಂಗೆ ಅಂತೀವೋ ಅಂಥದ್ರಲ್ಲಿ ಈ ತಲೆ ಮೇಲೆ ವಿಗ್ ಇಟ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಯೂಶ್ವಲಿ ಹೇಳಬೇಕು ಅಂದರೆ ಹಿಂದಿ ಆ್ಯಕ್ಟರ್ಸ್ಗಳಲ್ಲಿ ನಾಟ್ ಮೋರ್ ದೆನ್ 4 hours 5 hours ಯಾವುದೇ ಆ್ಯಕ್ಟರ್ 3 hours 4 hours ಮೇಲೆ ಇಟ್ಕೊಳ್ಳಲ್ಲ. ಆದರೆ ನಾವು ಇದನ್ನು 12 ಗಂಟೆ 13 ಗಂಟೆ ಕ್ಯಾರಿ ಮಾಡ್ತೀವಿ ಅದನ್ನು ಅಂತಂದರೆ ಖಂಡಿತ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಟ್ರಾ ಪವರ್ ಇಲ್ಲದೆ ಆಗಲ್ಲ. ನೀವು ಯಾವಾಗ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀರೋ ಆಗಲೇ ನಿಮ್ಗೊಂದು ಶಕ್ತಿ ಎಲ್ಲೋ ಒಂದು ಸಿಗುತ್ತೆ ಅನ್ನೋದನ್ನ ನಾನು ಕೇಳ್ತಿದ್ದೆ ಹಿಂದೆ. ನನಗೆ ಪರ್ಸ್ನಲ್ಲಾಗಿ ಶಿವನ ಪಾತ್ರ ಮಾಡೋಕ್ಕೆ ಶುರು ಮಾಡಿದಾಗಿಂದ ಆ ಎನರ್ಜಿ ನನಗೂ ಕೂಡ ಸಿಕ್ಕಿದೆ ಅಂದರೆ ತಪ್ಪಾಗಲ್ಲ. ಎಷ್ಟು ವೆಯ್ಟ್ ಇದೆ? ನಾನು ಸುಮ್ಮನೆ ತಮಾಷೆಗೆ ಒಂದೊಂದು ಸಂದರ್ಭದಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಹೇಳ್ತಿರ್ತೀನಿ, ಏನರೇ ಇಷ್ಟೊತ್ತಾದರೂ ಇದು ಹಾಕಿಸ್ಬಿಟ್ಟು ಶಾರ್ಟಿಗೆ ಕರಿಯಲ್ಲ, ನಿಮಗೆಲ್ಲ ಲೈಫಲ್ಲಿ ಒಂದು ಶಿಕ್ಷೆ ಕೊಡಬೇಕು. ಏನು ಅಂದರೆ ಒಂದು ದಿವಸ ಯಾವತ್ತಾದರೂ ಬೆಳಗಿನ ಸಂಜೆವರೆಗೂ ನಿಮ್ಗೆ ಹಾಕಿ ಕೂರಿಸ್ಬೇಕು ನೋಡಬೇಕು ಅಂತ. ಬಟ್ ವೆಯ್ಟ್ ಗೇಜ್ ಮಾಡಿಲ್ಲ ಮೇಡಮ್. ಬಟ್ ಎವ್ರಿ ಡೇ ನೆಕ್ ಪೇನ್ ಅಂತೂ ಬರುತ್ತೆ ನಿಮಗೆ. ಯಾಕಂದರೆ ಇದು ಹಿಂಗೆ ಅನ್ನಂಗಿರಲ್ಲ. ಹೋಲ್ ಡೇ ಯು ಹ್ಯಾವ್ ಟು ಕ್ಯಾರಿ ದಟ್. ಸೊ ಈಸಿ ಟಾಸ್ಕ್ ಅಲ್ಲ. ಇದ್ರ ಮೇಲೆ ರುದ್ರಾಕ್ಷಿಗಳು, ಒಡವೆಗಳು, ಆ ಹಾವು ಜೊತೆಗೆ ಓವರಾಲ್ ನಿಮ್ದು ಈ ಪೋಶ್ಚರ್ ನಿಮಗೆ ಆ ಫ್ರೀನೆಸ್ಸೇ ಇರಲ್ಲ. ಬಟ್ ಖುಷಿಯಿಂದ ಎಂಜಾಯ್ ಮಾಡಿ ಆ ಪಾತ್ರನ ಮಾಡ್ತೀನಿ. ಹಾಂ, ಇದೆ ಮೇಡಮ್. ಮೋರ್ ದೆನ್ 2 kgs ಅಂತೂ ಇದೆ ಮೇಡಮ್. ಎಸ್. ಫುಡ್ ಸ್ಟೈಲ್ ಹೇಗಿರುತ್ತೆ ನಿಮಗೆ ಈ ಪಾತ್ರವನ್ನು ಮಾಡುವಾಗ, ಈ ರೀತಿ ಪಾತ್ರಗಳನ್ನ ಮಾಡುವಾಗ? ಈ ಪಾತ್ರ ಮಾಡಬೇಕಾದ್ರೆ ಯೂಶ್ವಲಿ ನೀವು ಹೇಳ್ದಂಗೆ ಗೊತ್ತು, ಯಾಕಂದರೆ ಇದರಿಂದ ಸಾವಿರಾರು ಜನದ ಭಾವನೆಗಳಿರುತ್ತೆ. ಸೊ ಆ ಭಾವನೆಗಳಿಗೆ ಬೆಲೆ ಕೊಟ್ಟು ಈ ಕೆಟಪ್ ಹಾಕಿದಾಗ ಯೂಶ್ವಲಿ ನಾನ್ ವೆಜ್ಗೆ ಹೋಗಲ್ಲ. ಬಟ್ ಅದು ಆದಮೇಲೆ ನನಗೆ, ಯಾಕಂದರೆ ನನ್ನ ಫಿಟ್ನೆಸ್ ಆಗಲಿ ಇನ್ನೊಂದಾಗಲಿ, ಸೊ ನನ್ನ ಆಹಾರ ಪದ್ಧತಿ ತಕ್ಕಾಗಿದ್ದೆ. ಬಟ್ ಈ ಗೆಟಪ್ಗಳಿದ್ದಾಗ ಕಾಲಿಗೆ ಚಪ್ಪಲಿ ಸಮೇತ ನಾನು ಹಾಕಲ್ಲ ಮೇಡಮ್. ಒಂದ್ಸಲಿ ಸ್ಟುಡಿಯೋಗೆ ಬಂದು ಚಪ್ಪಲಿ ಬೆಳಗ್ಗೆ ನನ್ನ ನಾರ್ಮಲ್ ಡ್ರೆಸ್ಸಲ್ಲಿ ಬಂದು ಮೇಕಪ್ ಹಾಕಬೇಕಾದ್ರೆ ಬಿಚ್ಚಿದ್ರೆ ಎಂಟೈರ್ ಡೇ ಈ ಗೆಟಪ್ ತೆಗಿಯೋವರೆಗೆ ಕಾಲಿಗೆ ಚಪ್ಪಲಿ ಸಮೇತ ಹಾಕಿದೆ ಇಡೀ ಸ್ಟುಡಿಯೋ ತಿರುಗಾಡ್ತೀನಿ ಮೇಡಮ್. 13 hours ಇರ್ತೀನಿ ಮೇಡಮ್. ಎವ್ರಿ ಡೇ 12 to 13 hours ಇರುತ್ತೆ. ಒಂದೊಂದು ಸಂದರ್ಭ ಆಗಲಾದರೂ ಇಲ್ಲ ಅಂದಾಗ ಬೇಗ ಹೋಗ್ತೀನಿ. ಬಟ್ ಯೂಶ್ವಲಿ ಏನು ಸೀರಿಯಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಟೈಮಿಂಗ್ಸ್ ಏನಿರುತ್ತೋ ಆ ಟೈಮಿಂಗ್ಸ್ ಪ್ರಕಾರವಾಗಿ ಬೆಳಗಿಂದ ರಾತ್ರಿವರೆಗೂ ಇರ್ತೀನಿ. ಸರ್, ಇವತ್ತಿಗೂ ಕೂಡ ಮೈಥಾಲಜಿಕಲ್ ಸ್ಟೋರಿ ಅಂತ ಅಂದರೆ ತುಂಬ ಜನ ನೋಡೋರು ಇದ್ದಾರೆ. ಈಗ ಬರೀ ಕಿರುತೆರೆಯಲ್ಲಿ ಅಷ್ಟೇ ಅಲ್ಲ, ಹಿರಿತೆರೆಯಲ್ಲೂ ಕೂಡ ಸೌಂಡ್ ಮಾಡ್ತಿರೋದು ಮೈಥಾಲಜಿಕಲ್ ಸ್ಟೋರಿಗಳೇ. ಕಲ್ಕಿ ಸಿನಿಮಾ ಮಹಾಭಾರತದ ಇದನ್ನಿಟ್ಕೊಂಡೇ, ಕತೆ ಇಟ್ಕೊಂಡೇ ಮಾಡಿರುವಂಥದ್ದು. ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡಿದ್ದಾರೆ ಈಗ ಟಾಲಿವುಡ್ ಅವರು. ಸೊ ಈ ಒಂದು ಶ್ರೀದೇವಿ ಮಹಾತ್ಮೆ ಸಿನಿಮಾ ಅಂತ ಅಂದಾಗ ಈ ರೀತಿ ಮೈಥಾಲಜಿಕಲ್ ಬಂದಾಗ ಆಡಿಯನ್ಸ್ ತುಂಬ ಕನೆಕ್ಟ್ ಆಗಿರ್ತಾರೆ. ಯಾಕಂದರೆ ಮನೇಲಿ ನೋಡೋರು ಮಕ್ಕಳಿಗೆ ನಮ್ಮ ಮೈಥಾಲಜಿ, ನಮ್ಮ ಒಂದು ಭಾರತೀಯದ ಏನೇನು ಮಹಾಭಾರತದ ಕಥೆಗಳಿದೆ ಅದೆಲ್ಲ ಗೊತ್ತಾಗಬೇಕು ಅನ್ನೋದೇ ಎಲ್ರಿಗೂ ಇರುತ್ತೆ. ದೇವರು ಅಂದರೆ ಏನು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಇದನ್ನೆಲ್ಲ ಅವ್ರಿಗೆ ಕಲಿಸೋದಕ್ಕೆ ಸೀರಿಯಲ್ಗಳು ತುಂಬಾ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸೀರಿಯಲ್ಲು ಯಾವ ರೀತಿ ಕತೆ ಮೇಲೆ ಹೋಗ್ತಿದೆ ಅಂತ? ಆ್ಯಕ್ಚುಲಿ ಕಾಳಿದಾಸರು ಬರೆದಂಥ ಗ್ರಂಥಗಳಿರ್ಬೋದು, ಇನ್ನೊಂದಿರ್ಬೋದು, ನನಗಿರೋ ನಾಲೆಡ್ಜ್ ಪ್ರಕಾರ ಅದನ್ನು ನೋಡ್ತಿದ್ರೆ ನಮ್ಗೆ ಇವತ್ತಿಗೂ ಒಂದು ವೈಬ್ಸ್ ಇದೆ. ಆ ಬುಕ್ ನೋಡೋಕ್ಕೆ ನಮಗೊಂದು ಖುಷಿ ಆಗುತ್ತೆ. ನಮ್ಮ ರೈಟರ್ ಆದಂಥ ಶ್ರೀನಿಧಿ ಭಟ್ ಸರ್ ಎಲ್ಲೋ ಒಂದು ಕಡೆ ಈ ಸೀರಿಯಲ್ನಲ್ಲಿ ವಿಶೇಷವಾಗಿ ಗಮನ ಹರಿಸಿದ್ದಾರೆ. ಒಂದೊಂದು ಡೀಟೇಲ್ಸಿ ನಾವು ಹಿಂದೆ ಎಲ್ಲ ಶನಿ ಮಹಾಕಾಳಿ ಮಾಡಿದಾಗ ಅದರಲ್ಲಿ ನಮಗೆ ಭೃಂಗಿ ಅನ್ನೋ ಒಂದು ಪಾತ್ರ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಅವರು ಆ ಡೀಟೇಲ್ ಕ್ಯಾರೆಕ್ಟರ್ಸ್ನ ತಂದಿದ್ದಾರೆ. ಮತ್ತು ಪಾರ್ವತಿಗೆ ಸತಿ ಇದ್ದಾಗಲೇ ಆಕೆಗೆ ಬೇರೆ ಸ್ನೇಹಿತರಿರ್ತಾರೆ, ಪಾರ್ವತಿ ಆದಾಗ ಬೇರೆ ಸ್ನೇಹಿತರಿರ್ತಾರೆ, ಜಯ ವಿಜಯ ಈ ಥರ ಸಣ್ಣ ಸಣ್ಣ ಪಾತ್ರಗಳನ್ನೂ ಕೂಡ ಡೀಟೇಲಾಗಿ ಆಡಿಯನ್ಸ್ಗೆ ಪರಿಚಯ. ಮತ್ತು ಪರ್ವತರಾಜನ ಫ್ಯಾಮಿಲಿಲಿ ಪಾರ್ವತಿ ತಂಗಿದಿರಿ ಇದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಈ ಥರ ಎವ್ರಿ ಡೀಟೇಲ್ ಅವ್ರು ಹೇಳ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ಇಮ್ಯಾಜಿನೇಷನ್ ಬರ್ತಿರುತ್ತೆ. ಯಾಕಂದರೆ ನನಗೆ ಗೊತ್ತಿರೋಂಗೆ ನಮ್ಮ ಕಣ್ಮುಂದೆ ಇರತಕ್ಕಂಥ ಒಂದೇ ಒಂದು ಸಾಕ್ಷಿ ಅಂದರೆ ಕೈಲಾಸ ಇದೆಯೋ ಇಲ್ವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ನಮಗೆ ಇವತ್ತಿಗೂ ಕೂಡ ನಾವು ಕೇದಾರನಾಥ, ಬದ್ರಿನಾಥ ಈ ವೈಬ್ಸ್ ನೋಡ್ತಿದ್ರೆ ಶಿವ ಇದ್ದ ಅನ್ನೋದಂತೂ ಇದ್ದಾನೆ ಅನ್ನೋದು ಈಗಲೂ ಕೂಡ ನಮಗೊಂದು ನಂಬಿಕೆ. ಸೊ ಆ ನಂಬಿಕೆಗೆಲ್ಲೋ ಒಂದು ಕಡೆ ನಮ್ಮ ಭಾವನಾತ್ಮಕ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಎಲ್ಲೂ ಕೂಡ ಅಡಚಣೆ ಆಗದಿರೋ ರೀತಿ ಮತ್ತು ಇನ್ನೂ ಹೆಚ್ಚಿನ ರೀತಿ ನಮ್ಮ ಧಾರ್ಮಿಕ ಮತ್ತು ನಂಬಿಕೆಗಳ ಮೇಲೆ ನಂಬಿಕೆ ಬರೋ ಕೆಲಸನ ಈ ಧಾರಾವಾಹಿ ತಂಡ ಮಾಡ್ತಿದೆ ಅಂದರೆ ತಪ್ಪಾಗಲ್ಲ ಮೇಡಮ್.